ಹಲೋ ಫ್ರೆಂಡ್ಸ್, ಟೆಕ್ಕಿಸ್ಟ್ ಗಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲೊಂದಾದ ಗೃಹಜ್ಯೋತಿ ಯೋಜನೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಗೃಹಜ್ಯೋತಿ ಅರ್ಜಿನ ಹೇಗೆ ಹಾಕಬೇಕು ಅಂತ ನನ್ನ ಚಾನಲಲ್ಲಿ ಹೇಳಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಹೋಗಿ ನೋಡಿ. ಅದರಲ್ಲಿ ಗೃಹಜ್ಯೋತಿ ಅಂತ ಸರ್ಚ್ ಮಾಡಿದರೆ ನಿಮಗೆ ವಿಡಿಯೋ ಸಿಗುತ್ತೆ. ವಿಡಿಯೋನ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ನೋಡಿ. ಗೂಗಲ್ ಸರ್ಚಲ್ಲಿ ಗೃಹಜ್ಯೋತಿ ಅಂತ ಸರ್ಚ್ ಮಾಡಿ, ಪರ್ಟಿಕ್ಯುಲರಾಗಿ ಗೃಹಜ್ಯೋತಿ ಡಿ-ಲಿಂಕ್ ಅಂತಲೇ ಸರ್ಚ್ ಮಾಡಿ. ಸರ್ಚ್ ರಿಸಲ್ಟಲ್ಲಿ ಮೊದಲನೇದು ಸೇವಾ ಸಿಂಧು ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಗೃಹಜ್ಯೋತಿ ಡಿ-ಲಿಂಕ್ ಅರ್ಜಿ ಓಪನ್ ಆಗುತ್ತೆ. ಕೆಳಗಡೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಹೊಡೆಯಿರಿ. ಆಗ ಒಂದು ಪೇಜ್ ಓಪನ್ ಆಗುತ್ತೆ, KYC ಸರ್ವಿಸ್ ಅಂತ. ಅದರಲ್ಲಿ ನೀವು ಮತ್ತೊಮ್ಮೆ ನಿಮ್ಮ ಆಧಾರ್ ಸಂಖ್ಯೆನ ಎಂಟರ್ ಮಾಡಬೇಕಾಗುತ್ತೆ. ನಾನು ಎಂಟರ್ ಮಾಡಿದ್ದೀನಿ. ಇವಾಗ ಒಂದು ಡಿಕ್ಲರೇಷನ್ ಇರುತ್ತೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ಅದಾದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ. ನನ್ನ ಒಪ್ಪಿಗೆ ಇದೆ ಅಂತ ಅರ್ಥ. ಇಲ್ಲಿ ಎರಡು ವಿಧಾನದಲ್ಲಿ ನಾವು ದೃಢೀಕರಣ ಮಾಡ್ಬೋದು, OTP ಮತ್ತು ಫಿಂಗರ್ ಪ್ರಿಂಟು. ನಾನು OTPನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಇದಕ್ಕೆ ಜಸ್ಟ್ 120 ಸೆಕೆಂಡ್ ಮಾತ್ರ ಟೈಮ್ ಇರೋದ್ರಿಂದ ಬೇಗ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡ್ತಾ ಇದ್ದಂಗೆ ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ನನ್ನ ಡೀಟೇಲ್ನ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು, ಅಡ್ರೆಸ್ಸು, ನನ್ನ ಮೊಬೈಲ್ ನಂಬರ್ ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಎಲ್ಲವೂ ಸರಿಯಾಗಿತ್ತು ಅಂತಂದರೆ ಕೆಳಗಡೆ ಸರಿಯಾಗಿದೆ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಡಿ-ಲಿಂಕ್ಗೆ ಕಾರಣ ಏನು ಅಂತ ಕೇಳುತ್ತೆ. ನಾನು ಬಾಡಿಗೆ ಮನೆಯಲ್ಲಿರೋದ್ರಿಂದ ನಾನು ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಆ ಕಾರಣಕ್ಕೆ ಶಿಫ್ಟಿಂಗ್ ಹೌಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ನೀಟಾಗಿ ಓದ್ಕೊಂಡು ಕ್ಲಿಕ್ ಮಾಡಿ. ಅದಾದಮೇಲೆ ಸಬ್ಮಿಟ್ ಕೊಡಿ. ಇಲ್ಲಿಗೆ ನಿಮ್ಮ ಅರ್ಜಿ ಸಕ್ಸಸ್ಫುಲಿ ಕಂಪ್ಲೀಟ್ ಆದಾಗೆ. ಥ್ಯಾಂಕ್ ಯು.